Hi, hello, once again, welcome to the Legend YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ಸ್ಕಾಲರ್ಶಿಪ್ ನ ಒಂದು ಸೀರೀಸ್ ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಈ ಒಂದು ಸೀರೀಸ್ ನಲ್ಲಿ ಸ್ಕಾಲರ್ಶಿಪ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಡೀಟೇಲ್ ಆಗಿರುವ ಮಾಹಿತಿನ ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಮೊದಲನೇ ವಿಡಿಯೋ ನಾನು ರೈತರ ಮಕ್ಕಳಿಗಾಗಿರುವಂತಹ ವಿಶೇಷ ಸ್ಕಾಲರ್ಶಿಪ್ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಅಲ್ಲೂ ಕೂಡ ಹೇಳಿದ್ದೀನಿ, ಇನ್ನೂ ಕೂಡ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇನ್ ಕೇಸ್ ಏನಾದ್ರು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನೀವು ಹೇಗೆ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ನೆಕ್ಸ್ಟ್, ಈಗ ನಂತರದ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಸ್ಕಾಲರ್ಶಿಪ್. ಈ ಒಂದು ಸ್ಕಾಲರ್ಶಿಪ್ 6ನೇ ಕ್ಲಾಸ್ ಇಂದ ಹಿಡಿದು ನಿಮ್ಮ ಯಾವುದೇ ಒಂದು ವೃತ್ತಿಪರ ಕೋರ್ಸ್ ವರೆಗೂ ಕೂಡ ಅಪ್ಲೈ ಆಗುತ್ತೆ. ಹಾಗೆ ಇಲ್ಲಿ ಅಪ್ಲೈ ಆಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಕೊಟ್ಟಿದ್ದಾರೆ. ಆ ಒಂದು ಎಲ್ಲಾ ಡೀಟೇಲ್ಸ್ ಕೂಡ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಹಾಗೆ ಕೊನೆಯ ದಿನಾಂಕ, ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಯಾವುದು ಲಾಸ್ಟ್ ಡೇಟ್ ಇದೆ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು, ಹಾಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಆ ಎಲ್ಲ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ಎಲಿಜಿಬಲ್ ಆಗಿದ್ರಿ ಅಂತ ಹೇಳಿದ್ರೆ ಆ ಒಂದು ಅಪ್ಲಿಕೇಶನ್ ಸ್ಕಾಲರ್ಶಿಪ್ ನ ಹಾಕಿ ನೀವು ಒಂದು ಸ್ಕಾಲರ್ಶಿಪ್ ನ ಪಡ್ಕೊಳ್ಳಿ. ಹಾಗೆ ಇದೇ ರೀತಿಯಾದಂತಹ ಅಪ್ಡೇಟಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮತ್ತೆ ಕಮೆಂಟ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕೂಡ ಕಮೆಂಟ್ ಮಾಡೋದ್ರ ಮುಖಾಂತರ ಕೇಳಬಹುದು. ಓಕೆ, ನಾವು ಈ ಒಂದು ಸ್ಕಾಲರ್ಶಿಪ್ ನ ಹೆಸರು ದ ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಅಂತ ಹೇಳಿ. ಈ ಒಂದು ಸ್ಕಾಲರ್ಶಿಪ್ ನ ಡೀಟೇಲ್ ಆಗಿ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೇಳಿದ್ದಾರೆ, ದಿಸ್ ಸ್ಕಾಲರ್ಶಿಪ್ ಫಾರ್ ಕ್ಲಾಸ್ 6 to 12, 6ರಿಂದ 12ನೇ ಕ್ಲಾಸ್ ವರೆಗೂ, ಹಾಗೂ ಡಿಪ್ಲೊಮೊ ಮತ್ತೆ ಪಾಲಿಟೆಕ್ನಿಕ್ ಮತ್ತೆ ಅಂಡರ್ ಗ್ರಾಜುಯೇಟ್, ಜನರಲ್ ಮತ್ತೆ ಪ್ರೊಫೆಷನಲ್ ಅಂದ್ರೆ BSc, BA, BCom ಎಲ್ಲರೂ ಕೂಡ ಬರುತ್ತೆ. ಹಾಗೆ ಪ್ರೊಫೆಷನಲ್ ಕೋರ್ಸಸ್, ದಟ್ ಈಸ್ ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಿದ್ರೆ ಅಂದ್ರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಅಪ್ಲೈ ಆಗುತ್ತೆ. ಓಕೆ, ಇವಾಗ ನಾವು ಮೂವ್ ಆಗ್ತಿದೀವಿ. ಯಾವ ಕ್ಲಾಸಸ್ಗೆ ಏನೇನು ಅವರು ಕ್ರೈಟೇರಿಯಾ ಇಟ್ಟಿದ್ದಾರೆ, ಹಾಗೆ ನೀವು ಒಂದು ಅವ್ರ ಕಂಡೀಷನ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ ಹೇಳಿ ಇಲ್ಲಿ ಅಬೌಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಬೌಟ್ ದಿಸ್ ಪ್ರೋಗ್ರಾಮ್, ಅದನ್ನ ಒಂದ್ಸರಿ ನೀವು ಓದ್ಕೊಳ್ಳಿ. ಹಾಗೆ ನಾನು ಕ್ವಿಕ್ ಆಗಿ ಮೂವ್ ಆಗ್ತಾ ಹೋಗ್ತೀನಿ ಸ್ಕಾಲರ್ಶಿಪ್ ಒಂದು ಡಿವೈಡ್ ಮಾಡಿರೋ ಕೆಟಗರಿ ಬಗ್ಗೆ. ಓಕೆ, ಫಸ್ಟ್ ದ ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಕ್ಲಾಸ್ 6 to class 10th ಸ್ಟೂಡೆಂಟ್. ನೋಡಿ, ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗೋದು 6ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಟೂಡೆಂಟ್ಸ್, ಯಾವ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ವಿದ್ಯಾರ್ಥಿನಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಸೆಕೆಂಡ್ ಕೆಟಗರಿಯಲ್ಲಿ ಬರೋದು ಕ್ಲಾಸ್ 11 to class 12 PUC, ಫಸ್ಟ್ PUC ಮತ್ತೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ. ಹಾಗೆ ಥರ್ಡ್ ಕೆಟಗರಿಯಲ್ಲಿ ಹೇಳಿದ್ದಾರೆ ಡಿಪ್ಲೊಮೊ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್. ಯಾವ ವಿದ್ಯಾರ್ಥಿಗಳು ಡಿಪ್ಲೊಮೊ ಓದ್ತಾ ಇದ್ದೀರಾ, ಯಾವ ವಿದ್ಯಾರ್ಥಿಗಳು ಪಾಲಿಟೆಕ್ನಿಕ್ ಈ ತರ ಕೋರ್ಸ್ ನ ಜಾಯ್ನ್ ಆಗಿದ್ದೀರಾ, ಆ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸಪರೇಟ್ ಆಗಿರುವಂತಹ ಸೆಷನ್ ಮಾಡಿದ್ದಾರೆ. ಹಾಗೆ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್, ಯಾವ ವಿದ್ಯಾರ್ಥಿಗಳು ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ನ ಜಾಯ್ನ್ ಆಗಿದ್ದೀರಾ ಆ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಓಕೆ, ಇವಾಗ ಪ್ರತಿಯೊಂದು ಸ್ಕಾಲರ್ಶಿಪ್ ಕ್ಯಾಟಗರಿಯಲ್ಲೂ ಕೂಡ ಯಾವ ನೆಸೆಸರಿ ಡಾಕ್ಯುಮೆಂಟ್ಸ್ ನ ಕೇಳಿದ್ದಾರೆ, ಹಾಗೆ ಅವರಲ್ಲಿ ಕೆಲವೊಂದು ಕಂಡೀಷನ್ಸ್ ಹೇಳಿದ್ದಾರೆ. ಆ ಎಲ್ಲ ಕಂಡೀಷನ್ಸ್ ಏನು ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್, ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಬಗ್ಗೆ ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬೇಕು ಅಂತ ಕೆಲವೊಂದು ರೂಲ್ಸ್ ಇದೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಇವಾಗ ವ್ಯೂ ಡೀಟೇಲ್ಸ್ ಗೆ ಹೋಗ್ತೀನಿ. ನೀವು ಯಾವ ಕೆಟಗರಿಗೆ ನೀವು ಬಿಲಾಂಗ್ ಆಗ್ತೀರಾ ಜಸ್ಟ್ ನೋಡ್ಬೇಕು. ಅವಾಗ ಕೆಟಗರಿ ಅಂತ ಹೇಳಿದ್ರೆ ಇಲ್ಲಿ PUC ನ ಅಥವಾ ಡಿಗ್ರಿನ ಅಥವಾ ಡಿಪ್ಲೊಮಾ ಪಾಲಿಟೆಕ್ನಿಕ್, ನಿಮ್ಮ ಯಾವ ಕೋರ್ಸ್ಗೆ ಜಾಯ್ನ್ ಆಗಿದ್ದೀರಾ ಆ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ಆಪ್ಷನ್ಸ್ ಇದೆ, ವ್ಯೂ ಡೀಟೇಲ್ಸ್ ಮತ್ತೆ ಅಪ್ಲೈ ನೌ ಅಂತ ಹೇಳಿ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲಿಗೆ ಅಲ್ಲಿ ವ್ಯೂ ಡೀಟೇಲ್ಸ್ ನ ನೋಡಿ. ಮೊದಲನೇದಾಗಿ ಇವಾಗ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಬಗ್ಗೆ ನೋಡ್ಬಿಡೋಣ. ಅದರಲ್ಲಿ ವ್ಯೂ ಡೀಟೇಲ್ಸ್ ನ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಫಸ್ಟ್ ಅವರು ಎಲಿಜಿಬಿಲಿಟಿ ಹೇಳಿದ್ದಾರೆ, ಹಾಗೆ ಬೆನಿಫಿಟ್ಸ್ ನ ಹೇಳಿದ್ದಾರೆ, ಹಾಗೆ ವಾಟ್ ಆರ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನೀವು ಒಂದ್ಸರಿ ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಪನ್ ಫಾರ್ ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ ಮೀನ್ಸ್ ಯಾವ ವಿದ್ಯಾರ್ಥಿಗಳು ಭಾರತೀಯರಾಗಿರ್ತಾರೆ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಪ್ರೊಫೆಷನಲ್ ಕೋರ್ಸಸ್ ಮೀನ್ಸ್ ವಾಟ್, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಲಾ ಎಕ್ಸೆಟ್ರಾ, ಆಲ್ಮೋಸ್ಟ್ ಪ್ರೊಫೆಷನಲ್ ಕೋರ್ಸ್ ಎಲ್ಲಾ ಕೋರ್ಸಸ್ ಕೂಡ ಅಪ್ಲೈ ಆಗುತ್ತೆ. ಹಾಗೆ they must have secured at least 60 marks in a preceding class. ನೀವು ಈ ವರ್ಷ ಏನಾದ್ರೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ ಅದರ ಹಿಂದಿನ ಕ್ಲಾಸ್ ಅಂದ್ರೆ 12th ಕ್ಲಾಸ್ ಅಲ್ಲಿ ನೀವು ಅಟ್ ಲೀಸ್ಟ್ ಏನಾಗಿರ್ಬೇಕು 60% ನೀವು ಗೇನ್ ಮಾಡಿರಬೇಕು. ಇನ್ ಕೇಸ್ ನೀವು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್, ಥರ್ಡ್ ಇಯರ್, ಸೆಕೆಂಡ್ ಇಯರ್
ಮೆಡಿಕಲ್ ನೀವು ಓದ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಮೆಡಿಕಲ್ ಅಲ್ಲಿ ಅಥವಾ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ನೀವು ಅಟ್ಲೀಸ್ಟ್ 60% ನೀವು ಗೇನ್ ಮಾಡಿರ್ಬೇಕು. ಹಾಗೆ ಇಲ್ಲಿ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಆಗಿದ್ದಾರೆ, ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 4 lakh ಫ್ರಮ್ ಆಲ್ ದ ಸೋರ್ಸಸ್. ನಿಮ್ಮ ಫ್ಯಾಮಿಲಿ ಇನ್ಕಮ್ 4 ಲಕ್ಷದ ಒಳಗಡೆ ಇರಬೇಕು. ಆ ಒಂದು ಕಂಡೀಷನ್ ಅಲ್ಲಿ ಮಾತ್ರ ನೀವೇನ್ ಮಾಡಬಹುದು, ಈ ಒಂದು ಅಪ್ಲಿಕೇಶನ್, ಈ ಒಂದು ಸ್ಕಾಲರ್ಶಿಪ್ ನೀವು ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಇಲ್ಲಿ ಚಿಲ್ಡ್ರನ್ಸ್ ಆಫ್ ಎಂಪ್ಲಾಯೀಸ್ ಆಫ್ ಟಾಟಾ ಕ್ಯಾಪಿಟಲ್ ಆರ್ ಬಡ್ಡಿ ಫಾರ್ ಸ್ಟಡಿ ಆರ್ ನಾಟ್ ಎಲಿಜಿಬಲ್. ಈ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಅಪ್ಲೈ ಆಗೋದಿಲ್ಲ. ವಾಟ್ ಆರ್ ದ ಬೆನಿಫಿಟ್ಸ್? ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ? ಅಪ್ ಟು 80% ಆಫ್ ಟ್ಯೂಷನ್ ಫೀ ಪೇಡ್ ಫ್ರಮ್ ಅ ಸ್ಟೂಡೆಂಟ್ ಆರ್ ಅಪ್ ಟು 50,000. ನೋಡಿ, 50,000 ರೂಪಾಯಿ. ನೀವೇನಾದ್ರೂ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಅಥವಾ ಯಾವುದೇ ಒಂದು ಪ್ರೊಫೆಷನಲ್ ಕೋರ್ಸ್ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಮೇಲೆ ತೋರಿಸಿರುವಂತಹ ಕಂಡೀಷನ್ಸ್ ನೀವೆಲ್ಲ ಸ್ಯಾಟಿಸ್ಫೈ ಮಾಡಿದ್ರೆ ಅಂತ ಹೇಳಿದ್ರೆ ಅಪ್ ಟು ಎಲ್ಲಿವರೆಗೂ 80% ಆಫ್ ಯುವರ್ ಟ್ಯೂಷನ್ ಫೀ, ಅದರ್ವೈಸ್ ಅಪ್ ಟು 50,000 50,000 ವರೆಗೂ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಆದ ಕಾರಣ ಇಫ್ ಇನ್ ಕೇಸ್ ಯು ಆರ್ ಎಲಿಜಿಬಲ್, ಜಸ್ಟ್ ಯು ಪುಟ್ ಅಪ್ಲಿಕೇಶನ್ ಫಾರ್ ದಿಸ್ ಸ್ಕಾಲರ್ಶಿಪ್. ಹಾಗೆ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್? ಫೋಟೋ ಐಡೆಂಟಿ ಪ್ರೂಫ್ ಇರಬೇಕು, ಮೀನ್ಸ್ ಆಧಾರ್ ಕಾರ್ಡ್ ಆಗಿರಬೇಕು. ಹಾಗೆ ಫೋಟೋ ಸೈಜ್ ಫೋಟೋಗ್ರಾಫ್, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇರಬೇಕು. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಪ್ರೂಫ್ ಇರಬೇಕು. ಹಾಗೆ ಪ್ರೂಫ್ ಆಫ್ ಅಡ್ಮಿಷನ್, ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ತಗೊಂಡಿರೋ ಆ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಇರಬೇಕು. ಹಾಗೆ ಕರೆಂಟ್ ಅಕಾಡೆಮಿಕ್ ಇಯರ್ ಫೀ ರಿಸಿಪ್ಟ್, ನೀವು ಈ ವರ್ಷ ನೀವು ಕಾಲೇಜಿಗೆ ಜಾಯ್ನ್ ಆದಾಗ ನೀವು ಫೀಸ್ ಕಟ್ಟಿರ್ತೀರಲ್ವಾ, ಆ ಒಂದು ಫೀಸ್ ನ ರಿಸಿಪ್ಟ್ ಇರಬೇಕು. ಹಾಗೆ ಬ್ಯಾಂಕ್ ಡೀಟೇಲ್ಸ್, ನೀವು ನಿಮ್ಮ ಸ್ಕಾಲರ್ಶಿಪ್ ಇಫ್ ಯು ಆರ್ ಎಲಿಜಿಬಲ್, ಅಲ್ಲೂ ಕೂಡ ನೀವು ಶಾರ್ಟ್ ಲಿಸ್ಟ್ ಅಲ್ಲಿ ಎಲಿಜಿಬಲ್ ಆದ್ರಿ ಅಂತ ಹೇಳಿದ್ರೆ ಅವರು ನಿಮ್ಮ ಅಕೌಂಟಿಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಕಾರಣದಿಂದ ಏನಾಗಿರ್ಬೇಕು, ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ ಕರೆಕ್ಟ್ ಆಗಿರಬೇಕು. ಹಾಗೆ ಮಾರ್ಕ್ ಶೀಟ್ ಆರ್ ಗ್ರೇಡ್ ಪ್ರಿಸೀಡಿಂಗ್ ಕ್ಲಾಸ್, ಅಂದ್ರೆ ನೀವು ಹಿಂದಿನ ತರಗತಿಯಲ್ಲಿ ಓದಿರುವಂತಹ ಮಾರ್ಕ್ಸ್ ಶೀಟ್ ಅದು ಗ್ರೇಡ್ ಆಗಿರ್ಬೋದು. ಕೆಲವೊಂದು ಕೋರ್ಸಸ್ ಗೆ ಗ್ರೇಡ್ ಇರುತ್ತೆ, ಕೆಲವೊಂದು ಕೋರ್ಸಸ್ ಅಥವಾ ಕೆಲವೊಂದು ಯೂನಿವರ್ಸಿಟಿ ಅಂಡರ್ ಬರುವಂತಹ ಕೋರ್ಸಸ್ ಆಗಿರ್ಬೋದು, ಕೆಲವೊಂದು ಕೋರ್ಸಸ್ ಗೆ ಅಲ್ಲಿ ಪರ್ಸೆಂಟೇಜ್ ಇರುತ್ತೆ. ಆದ ಕಾರಣ ಪರ್ಸೆಂಟೇಜ್ ಆಗಿರ್ಬೋದು ಅಥವಾ ನಿಮ್ಮ ಗ್ರೇಡ್ ಸಿಸ್ಟಮ್ ಕೂಡ ಆಗಿರ್ಬೋದು, ಆ ಒಂದು ಇರುವಂತಹ ಮಾರ್ಕ್ ಶೀಟ್ ನ ಕೇಳಿದ್ದಾರೆ. ನೀವು ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ ಎಲಿಜಿಬಲ್ ಆಗ್ತೀರಾ. ಅಪ್ ಟು 80% ಅಥವಾ 50,000 ವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಅವೈಲೇಬಲ್ ಆಗುತ್ತೆ. ವಿಚ್ ಈಸ್ ನೋಡಿ ಅಪ್ಲಿಕೇಶನ್ ಸ್ಟೆಪ್ಸ್ ಕೂಡ ಇದೆ, ಒಂದ್ಸರಿ ಅದನ್ನು ನೋಡ್ಕೊಳ್ಳಿ. ವಿಚ್ ಈಸ್ ರಿಲೇಟೆಡ್ ಟು ವಾಟ್? ದಟ್ ಈಸ್ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಗೆ ಸಂಬಂಧಪಟ್ಟ ಹಾಗೆ. ಹಾಗೆ ಇಲ್ಲಿ ಅಂಡರ್ ಗ್ರಾಜುಯೇಟ್ ಓನ್ಲಿ ಯಾವುದೇ ಒಂದು ಡಿಗ್ರಿ ಕೋರ್ಸಸ್ ಆಗಿರ್ಬೋದು. ನೀವು ಡಿಗ್ರಿ ಓದ್ತಿದ್ದೀರಾ ಅಂತ ಹೇಳಿದ್ರೆ ಓಕೆ, ನಿಮ್ಮ ಡಿಗ್ರಿ ಕೋರ್ಸ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಹೌ ಟು ಅಪ್ಲೈ ಸೇಮ್ ಇರುತ್ತೆ. ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಅದು ಕೂಡ ಆಲ್ಮೋಸ್ಟ್ ಎಲ್ಲ ಕ್ಲಾಸಸ್ ಸೇಮ್ ಇರುತ್ತೆ. ಹಾಗೆ ಎಲಿಜಿಬಿಲಿಟಿ ಬಹಳ ಇಂಪಾರ್ಟೆಂಟ್, ಇಂಡಿಯನ್ಸ್ ಇರುತ್ತೆ. ಹಾಗೆ ಡಿಗ್ರಿ ಕೋರ್ಸಸ್ ಅಂಡರ್ ಡಿಗ್ರಿ ಗ್ರಾಜುಯೇಟೆಡ್ ಪ್ರೋಗ್ರಾಮ್ಸ್ ಲೈಕ್ BCom, BSc, BBA, BA, ಯಾವುದೇ ಒಂದು ಡಿಗ್ರಿ ಕೋರ್ಸಸ್ ಎಕ್ಸೆಪ್ಟ್ ದಟ್ ಪ್ರೊಫೆಷನಲ್ ಕೋರ್ಸಸ್ ಬಿಟ್ಟು ಯಾವ ಡಿಗ್ರಿ ಕೋರ್ಸಸ್ ಇದೆ ಆ ಎಲ್ಲಾ ಡಿಗ್ರಿ ಕೋರ್ಸಸ್ ಯಾವ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಕ್ಯಾಟಗರಿ ಅಂಡರ್ ಬರ್ತೀರಾ. ಹಾಗೆ ಇಲ್ಲಿ ಅವಾಗಲೇ ಹೇಳಿದಾಗೆ 4 lakh ಅಂಡರ್ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇರಬೇಕು. ಹಾಗೆ ಅಟ್ಲೀಸ್ಟ್ ಹಿಂದಿನ ಕ್ಲಾಸ್ ಅಲ್ಲಿ ನೀವು 60% ನ ನೀವು ಮಾರ್ಕ್ಸ್ ಅನ್ನ ಗೇನ್ ಮಾಡಿರ್ಬೇಕು. ಹಾಗೆ ಇಲ್ಲಿ ಎಷ್ಟು ಬರುತ್ತೆ ಇಲ್ಲಿ ಕೂಡ ಫೀಸ್ ಅಂತ ಹೇಳಿದ್ರೆ ಅಪ್ ಟು 80% ಆಫ್ ಯುವರ್ ಟ್ಯೂಷನ್ ಫೀಸ್ ಆರ್ ಅಪ್ ಟು 20,000, 20,000 ರೂಪಾಯಿವರೆಗೂ ಕೂಡ ನಿಮಗೆ ಏನಾಗುತ್ತೆ ಸ್ಕಾಲರ್ಶಿಪ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದರ್ವೈಸ್ 80% ಆಫ್ ಯುವರ್ ಟ್ಯೂಷನ್ ಫೀ, ನಿಮ್ಮ ಟ್ಯೂಷನ್ ಫೀನ 80% ವರೆಗೂ ನಿಮಗೆ ಸ್ಕಾಲರ್ಶಿಪ್ ಬರುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇದು ಸೆಕೆಂಡ್ ಕ್ಯಾಟಗರಿ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಯಾಟಗರಿನ ಮೂವ್ ಆಗ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ರಿಲೇಟೆಡ್ ಟು ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್. ಡಿಪ್ಲೊಮಾ ಮತ್ತೆ ಪಾಲಿಟೆಕ್ನಿಕ್ ಓದ್ತಿರುವಂತಹ ವಿದ್ಯಾರ್ಥಿಗಳು ನೀವು ಇಲ್ಲಿ ಅದೇ ರೀತಿ ಕ್ಲಿಕ್ ಮಾಡಿ ರಿವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ ಒಂದು ಪ್ರೊವೈಡ್ ಮಾಡಿದರೆ ಜಸ್ಟ್ ಅಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಅಪ್ ಟು ಇಲ್ಲಿ 80% ಆಫ್ ಯುವರ್ ಟ್ಯೂಷನ್ ಫೀ 80% ಆಫ್ ಯುವರ್ ಟ್ಯೂಷನ್ ಫೀ ಬೈ ಸ್ಟೂಡೆಂಟ್ಸ್ ಆರ್ 15,000 ಅಪ್ ಟು ನಿಮಗೆ 15,000 ರೂಪಾಯಿವರೆಗೂ ನಿಮಗೆ ಸ್ಕಾಲರ್ಶಿಪ್ ಬರುವಂತಹ ಚಾನ್ಸಸ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ನೀವು ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಕೋರ್ಸ್ಗೆ ಜಾಯಿನ್ ಆಗಿದ್ರಿ ಅಂತ ಹೇಳಿದ್ರೆ ಈ ಒಂದು ಕ್ಯಾಟಗರಿ ನೀವು ಎಲಿಜಿಬಲ್ ಆಗ್ತೀರಾ. ರಿಮೈನಿಂಗ್ ಎಲ್ಲ ಕೂಡ ಸೇಮ್, ಡಾಕ್ಯುಮೆಂಟ್ಸ್ ಎಲ್ಲ ಸೇಮ್ ಇದೆ. ಹಾಗೆ ಎಲಿಜಿಬಿಲಿಟಿ ಕೂಡ ಆಲ್ಮೋಸ್ಟ್ ಸೇಮ್, ಓನ್ಲಿ ನಿಮ್ಮ ಕೋರ್ಸ್ ಮಾತ್ರ ವೇರಿಯೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇವಾಗ ಕ್ಲಾಸ್ 11 ಮತ್ತೆ 12 ಯಾವ ವಿದ್ಯಾರ್ಥಿಗಳು PUC ಜಾಯಿನ್ ಆಗಿದ್ದೀರಾ ಆ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಆಗಿರ್ತೀರಾ.
ಇಲ್ಲಿ ಹೇಳಿದರೆ ದ ಅಪ್ಲಿಕೆಂಟ್ ಮಸ್ಟ್ ಬಿ ಸ್ಟಡಿಂಗ್ 11th and 12th at the recognized educational institute in India. ಯಾವ ವಿದ್ಯಾರ್ಥಿಗಳು PUC ಜಾಯ್ನ್ ಆಗಿದ್ದೀರಾ ಆ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಅಷ್ಟೇ, ನೀವು ಪ್ರಿಸೀಡಿಂಗ್ ಕ್ಲಾಸ್ ಅಂದ್ರೆ ಹಿಂದಿನ ಕ್ಲಾಸ್ ನಲ್ಲಿ ಅಟ್ ಲೀಸ್ಟ್ 60% ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ಹಾಗೆ ಇಲ್ಲಿ ಹೇಳಿದ್ದಾರೆ ಎಷ್ಟು ಅಪ್ ಟು 80% ಆಫ್ ಯುವರ್ ಟ್ಯೂಷನ್ ಫೀಸ್ paid by a student are up to ನಿಮಗೆ 12,000 rupees 12,000 ರೂಪಾಯಿವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ಡಾಕ್ಯುಮೆಂಟ್ಸ್ ಒಂದ್ಸರಿ ನೋಡಿ, ನಾನು ಫಸ್ಟ್ ಹೇಳಿದೀನಿ, ಅದಕ್ಕೋಸ್ಕರ ಜಸ್ಟ್ ಒಂದ್ಸರಿ ನೀವು ನೋಡ್ಕೊಂಡ್ಬಿಡಿ. ಎಲ್ಲಾ ಸ್ಕಾಲರ್ಶಿಪ್ ಸೇಮ್ ಡಾಕ್ಯುಮೆಂಟ್ಸ್ ಇದೆ. ಹಾಗೆ ಹೌ ಟು ಅಪ್ಲೈ, ಇಲ್ಲಿ ಏನು ಅಪ್ಲೈ ಮಾಡುವಂತಹ ಸ್ಟೆಪ್ಸ್ ಇದೆ ಅದು ಕೂಡ ಸೇಮ್ ಇರುತ್ತೆ. ಕೊನೆಯದಾಗಿ ಬರುವಂತಹದ್ದು ಫಸ್ಟ್ ಕ್ಯಾಟಗರಿ, ದಟ್ ಈಸ್ ಕ್ಲಾಸ್ 6 to 10. 6ನೇ ಕ್ಲಾಸಿಂದ 10ನೇ ತರಗತಿವರೆಗೂ ಓದುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ. ಇಲ್ಲಿ ಫಸ್ಟ್ ಒನ್ ಕೊಟ್ಟಿದ್ದಾರೆ, ಓಪನ್ ಫಾರ್ ದ ಇಂಡಿಯನ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಲಾಸ್ಟ್ ದೇರ್ ಪೇರೆಂಟ್ಸ್ ಆರ್ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ಸ್ ಡ್ಯೂ ಟು COVID-19. ಯಾವ ವಿದ್ಯಾರ್ಥಿಗಳ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಗಾರ್ಡಿಯನ್ ಅವರು ಇನ್ ಕೇಸ್ COVID-19 ಇಂದ ಯಾರ ಫ್ಯಾಮಿಲಿ ಮೆಂಬರ್ ಅವರು ತೀರ್ಕೊಂಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ದೇರ್ಫೋರ್ ಈ ಒಂದು ಕಂಡೀಷನ್ ಯಾರು ಸ್ಯಾಟಿಸ್ಫೈ ಮಾಡ್ತೀರಾ ಅಂತ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ನ ಹಾಕಬೇಕು, ವಿಚ್ ಈಸ್ ಓನ್ಲಿ ಫಾರ್ ಕ್ಲಾಸ್ 6 to 10. ವೆರಿ ಇಂಪಾರ್ಟೆಂಟ್. ಬಹಳಷ್ಟು ವಿದ್ಯಾರ್ಥಿಗಳು ಮತ್ತೆ ನೀವು ಸರ್ ಡಿಗ್ರಿಗೂ ಹಾಗೆ ಆಗಿರ್ಬೇಕಾ ಅಥವಾ ಮೆಡಿಕಲ್ಗೂ ಹಾಗೆ ಆಗಿರ್ಬೇಕಾ ಅಥವಾ ಬೇರೆ ಬೇರೆ ಪಾಲಿಟೆಕ್ನಿಕ್ ಕೂಡ ಅದೇ ರೀತಿ ಆಗಿರ್ಬೇಕಾ ಅಂತ ಕೇಳಬೇಡಿ. ದಿಸ್ ಕಂಡೀಷನ್ ಈಸ್ ಓನ್ಲಿ ಫಾರ್ ಕ್ಲಾಸ್ 6 to 10 ಸ್ಟೂಡೆಂಟ್. 6ನೇ ಕ್ಲಾಸಿಂದ 10ನೇ ತರಗತಿವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಈ ಒಂದು ಸ್ಪೆಷಲ್ ಆಗಿರುವಂತಹ ಕಂಡೀಷನ್ ಇದೆ. ಬೇರೆ ಯಾವುದೇ ಸ್ಕಾಲರ್ಶಿಪ್ಗೆ ಈ ಕಂಡೀಷನ್ ಅಪ್ಲೈ ಆಗೋದಿಲ್ಲ. ಐ ಹೋಪ್ ಯು ಕ್ಲಿಯರ್ ಆಲ್ ದ ಪಾಯಿಂಟ್ಸ್. ಓಕೆ, ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಎಲ್ಲಾ ಕಂಡೀಷನ್ಸ್ ಕೂಡ ಓದಿ. ಹಾಗೆ ಫ್ಯಾಮಿಲಿ ಇನ್ಕಮ್ ಕೂಡ ಇಲ್ಲಿ 4 lakh ಇಂದ ಬಿಲೋ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟು ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂದ್ರೆ ಅಪ್ ಟು 80% ಆಫ್ ಯುವರ್ ಟ್ಯೂಷನ್ ಫೀ ಪೇಡ್ ಬೈ ಎ ಸ್ಟೂಡೆಂಟ್ ಆರ್ ಅಪ್ ಟು 9,000 rupees. ನಿಮಗೆ 9,000 rupees ವರೆಗೂ ಕೂಡ ಸ್ಕಾಲರ್ಶಿಪ್ ಬರುವಂತಹ ಪಾಸಿಬಿಲಿಟೀಸ್ ಇರುತ್ತೆ. ಇಲ್ಲಿ ಕಂಡೀಷನ್ಸ್ ನ ಓದಿ. ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಅವೈಲೇಬಲ್ ಮಾಡಕ್ ಹೇಳಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಕೂಡ ನೀವು ಕರೆಕ್ಟ್ ಆಗಿ ಕೊಟ್ರಿ ಅಂತ ಹೇಳಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಓಕೆ, ದೀಸ್ ಆರ್ ದ ಕ್ಯಾಟಗರೀಸ್. ಇಷ್ಟು ನಿಮಗೆ ಕ್ಯಾಟಗರೀಸ್ ಇದೆ. ಹಾಗೆ ನಿಮ್ಮ ಕಂಡೀಷನ್ಸ್, ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಇದೆ. ಓಕೆ, ಇಷ್ಟೆಲ್ಲ ಗೊತ್ತಾಯ್ತು ಅಂತ ಹೇಳಿದ್ರೆ ಓಕೆ, ಲಾಸ್ಟ್ ಡೇಟ್ ಯಾವಾಗ ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ವಿಚ್ ಇಸ್ ದ ಲಾಸ್ಟ್ ಡೇಟ್ ಇಲ್ಲಿ ಮೆನ್ಷನ್ ಮಾಡಿದ ನೋಡಿ. ಡೆಡ್ ಲೈನ್ 15 ಅಕ್ಟೋಬರ್ 2021 ವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ. ನೀವು ಅಪ್ಲೈ ನೌ ಅಂತ ಹೇಳಿ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಏನು ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಒಂದು ಅಥವಾ ಮೊಬೈಲ್ ನಂಬರ್ ಅಥವಾ ಗೂಗಲ್ ಇಂದ ಲಾಗಿನ್ ಆಗೋದು ಕೇಳ್ತಾರೆ. ನೀವು ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ಒಂದು ಐಡಿನ ನೀವು ಕ್ಲಿಕ್ ಮಾಡಿ ಲಾಗಿನ್ ಆಗಿ ಅಲ್ಲಿ ಕೇಳಿರುವಂತಹ ಎಲ್ಲಾ ಡೀಟೇಲ್ಸ್ ಕೂಡ ಫಿಲ್ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ದಿಸ್ ಈಸ್ ಆಲ್ ಅಬೌಟ್ ವೆರಿ ಇಂಪಾರ್ಟೆಂಟ್ ಒನ್. ನಿಮಗೆ ನೋಡಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನೀವು ಯಾವ ಕೋರ್ಸಸ್ ಮಾಡ್ತಿದ್ದೀರಾ ಆ ಒಂದು ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಡಿಫ್ರೆಂಟ್ ಆಗಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ, ಎಲಿಜಿಬಿಲಿಟಿ ಇದೆ. ಅದನ್ನು 1 ಬಿಟ್ಟು 2 ಸರಿ ಓದಿ. ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂದ್ರೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಅಪ್ಲಿಕೇಶನ್ ಹಾಕೋದನ್ನ ಕೂಡ ಮರಿಬೇಡಿ. ಇದೇ ರೀತಿಯಾದಂತಹ ಎಲ್ಲಾ ಒಂದು ಸ್ಕಾಲರ್ಶಿಪ್ ಅಪ್ಡೇಟಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗೆ ಇದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಶೇರ್ ಮಾಡಿ. This is all about this video. We will meet in our next video with a very important information. Thank you very much.